ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ನಂದವರ ಕುಟುಂಬದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದ್ರೆ ಅತ್ತ ಕಡೆ ಪ್ರಿಯಾ ಒಂದೊಂದೇ ಸತ್ಯ ಕೂಡ ಆಕೆಯ ಕುತ್ತಿಗೆ ಹಿಸುಕ್ತದೆ. ಹಾಗಿದ್ರೆ ಈಗ 1,20,000 ಸತ್ಯ ನಂದವರ ವೆಡ್ಡಿಂಗ್ ಆನಿವರ್ಸರಿ ದಿನವೇ ಬುಟ್ಟ ಬೈಲಾಗ್ಬಿಡತ್ತಾ? ಏನಾಯ್ತು ಏನ್ ಕತ್ತ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಂದವರು ಹಾಗೆ ಗಿರೀಶ್ ಅವರು ನಿಜಕ್ಕೂ ಮಕ್ಕಳೇ ನಮ್ಮ ಜೀವ ಅಂತ ಅನ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ನಂದವರಂತೂ ತನ್ನ ಮಕ್ಕಳನ್ನ ಶಿಸ್ತಾಗಿ ಬೆಳೆಸಿದ್ದಾರೆ. ಒಂದೊಂದು ಮಕ್ಕಳು ಒಂದೊಂದು ಮುತ್ತು ಅಂತಾನೆ ಹೇಳ್ಬೋದು. ಇಲ್ಲಿ ನಂದವರ ಒಂದು ಮಾತಿಗೆ ಯಾರು ಕೂಡ ಎದುರು ಮಾತಾಡುವುದಿಲ್ಲ. ಎದುರು ಮಾತಾಡಿದ್ರೆ ಅದು ವಲ್ಲಭ ಮಾತ್ರನೇ. ಆದ್ರೆ ಅಪ್ಪಂಗೆ ಗೊತ್ತದ, ವಲ್ಲಭ ಮಾತಾಡಿದ್ರು ಕೂಡ ಅಲ್ಲಿ ನ್ಯಾಯ ಅಡಗಿರತ್ತೆ. ಅದೇ ಒಂದು ಸಂದರ್ಭದಲ್ಲಿ ನನ್ನ ಮಗ ನನ್ನ ವಿರುದ್ಧ ಮಾತನಾಡುವುದು, ಅಲ್ಲಿ ಕೂಡ ನನ್ನ ಮಗ ಸರಿಯಾದ ಹಾದಿಯಲ್ಲೇ ಇರ್ತಾನೆ ಅಂತ ಹೇಳಿದ್ದೆ ನಂದ ಅವರೇ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಇಲ್ಲಿ ಪ್ರಿಯಾ ಒಂದು ಮರು ಮಾಂಗಲ್ಯ ಶಾಸ್ತ್ರದ ದಿನ ಇಡೀ ಮನೆಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದ್ರೆ ಒಂದು ಶಾಸ್ತ್ರ ಆಗ್ತಿದ್ದಾಗೇನೆ ಒಂದು ದೊಡ್ಡ ಕಿಚ್ಚೆ ಅಪ್ಪಳಿಸ್ಬಿಡತ್ತೆ. ಖಂಡಿತ ಆ ಒಂದು ಸುನಾಮಿಗೆ ಇಡೀ ಮನೆನೇ ದಿಕ್ಕಾಪಾಲಾಗ್ಬಿಡತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಭಾವಿಸಿದ್ರು. ಯಾಕಂದ್ರೆ ಪ್ರಿಯಾ ಆ ಒಂದು ಒಡವೆ ಡೂಪ್ಲಿಕೇಟ್ ಅಂತಕ್ಕಂಥ ವಿಷಯ ಮೀನಾ ಮತ್ತೆ ಅಮ್ಮು ಇಬ್ರಿಗೂ ಕೂಡ ಗೊತ್ತಾಗಿ ಹೋಗ್ಬಿಟ್ಟಿತ್ತು. ಇಲ್ಲಿ ವೀಣಾ ಅವರು ಆ ಕ್ಷಣನೂ ಕೂಡ ಮುಚ್ಚಿಟ್ಕೊಳ್ಳೋಕೆ ಟ್ರೈ ಮಾಡಿದ್ರು, ಅದು ಒರಿಜಿನಲ್ ಒಡವೆಗಳು ಅಂತ ಹೇಳಿ. ಆದ್ರೆ ತಲೆ ಭಾರವನ್ನ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ ಯೋಚನೆ ಮಾಡ್ತಂತ ಪ್ರಿಯಾ ಇಡೀ ಸತ್ಯವನ್ನ ಮೀನಾ ಮತ್ತೆ ಅಮ್ಮು ಮುಂದೆ ತೆರೆದಿಡ್ತಾರೆ. ಜಸ್ಟ್ ಅದೊಂದೇ ಸತ್ಯ ಅಲ್ಲ, ತನ್ನ ಕುಟುಂಬ ತುಂಬಾನೇ ಕಷ್ಟದಲ್ಲಿದೆ. ನನ್ನಪ್ಪ ಯಾವುದೇ ಬಿಸ್ನೆಸ್ ಮಾಡ್ತಿಲ್ಲ, ಎಲ್ಲ ಸುಳ್ಳು, ನಾವು ಪೈಸೆಗೂ ಕಷ್ಟಪಡ್ತಿದ್ದೀವಿ, ಹಾಗಾಗಿ ಮದುವೆ ಮಾಡಿದ್ರೆ ಸಾಕು ಅನ್ಕೊಂಡಿದ್ವಿ, ಅಂತ ಪರಿಸ್ಥಿತಿಯಲ್ಲಿದ್ವಿ ನಾವು ಅಂತ ಹೇಳಿ ಮನೆ ಪರಿಸ್ಥಿತಿ, ಅಪ್ಪನ ಪರಿಸ್ಥಿತಿ, ಕೆಲಸ ಎಲ್ಲ ಎಲ್ಲವನ್ನ ಕೂಡ ಬಿಚ್ಚಿಟ್ಬಿಡ್ತಾರ. ಆದ್ರೆ ಇಲ್ಲಿ ಮಾವನ್ಗೆ ಚಿನ್ನದ ವಿಶ್ವದಲ್ಲಿ ಮೋಸ ಹೋಗಿದ್ದಾರೆ, ಮೋಸ ಆಗಿದೆ ಅಂತಾನೆ ಮೀನಾ ಭಾವಿಸ್ತಾರ. ಯಾಕಂದ್ರೆ ಮಾವಂಗೆ ಚಿನ್ನ ಬೇಕಾಗಿಲ್ಲ, ಆದ್ರೆ ಜನಗಳು ಸುಳ್ಳು ಹೇಳುವುದು ಅವ್ರಿಗೆ ಖಂಡಿತ ಇಷ್ಟ ಆಗುದಿಲ್ಲ. ಈ ಒಂದು ವಿಷಯ ಅರ್ತಿರ್ತಕ್ಕಂತಹ ಮೀನಾ ನನ್ನ ಮಾವನ್ಗೆ ಮೋಸ ಆಗಿದೆ, ಹಾಗಾಗಿ ಈ ಒಂದು ವಿಷಯವನ್ನ ನಾನು ಅವ್ರ ಹತ್ರ ಹೇಳ್ತೀನಿ ಅಂತ ತಿಳಿಸ್ತಾರ. ಇಲ್ಲಿ ಪ್ರಿಯಾಗೂ ಕೂಡ ಗೊತ್ತಿತ್ತು, ಇವ್ರಿಗೆ ವಿಷಯ ಏನಾದ್ರೂ ಗೊತ್ತಾಯ್ತು ಅಂದ್ರೆ ಖಂಡಿತವಾಗ್ಲೂ ಅವರು ಸುಮ್ಮನಿರುವುದಿಲ್ಲ, ಮಾವನ ಹತ್ರ ವಿಷಯ ತಗೊಂಡೋಗಿ ಹೇಳ್ತಾರೆ ಅಂತ ಹೇಳಿ ಅಂತಾನೆ ಪ್ರಿಯಾ ಕೂಡ ಹೇಳಿದ್ರು. ಹೇಳೋದೇನೋ ಹೇಳ್ಬಿಟ್ರು, ಬಟ್ ನಂತರ ನನ್ನ ಗಂಡನ ಮನೆಯಿಂದ ನಾನು ಹೋಗ್ಬೇಕಾಗತ್ತೆ, ಖಂಡಿತವಾಗ್ಲೂ ಈ ಶಾಸ್ತ್ರ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ, ಇನ್ನು ಮುಂದೆ ನನಗೆ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಜಾಗ ಇಲ್ಲ ಅಂತ ಹೇಳಿ ಭಾವಿಸ್ತಾರೆ. ಜೊತೆಗೆ ಇಷ್ಟು ದಿನ ಈ ಮನೆಯಲ್ಲಿ ಕಳೆದೆ ಅಲ್ವಾ, ಅದೇ ಒಂದು ಖುಷಿ ಸಂತೋಷನೆ ಮನ ತುಂಬಿಕೊಂಡು ಇಡೀ ಬದುಕನ್ನೇ ಸವಸ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಪ್ರಿಯಾ ಮಾತನಾಡ್ತಾರ. ಇತ್ತ ಕಡೆ ವೀಣಾ ಅವರು ಬೇಕಿತ್ತ ಇದಲ್ಲ, ಯಾಕೆ ಸತ್ಯ ಒಪ್ಕೋಬೇಕಾಗಿತ್ತು ಅಂತ ಪರಿಸ್ಥಿತಿಯ ಹಾಗಿತ್ತಮ್ಮ ಅಂತ ಪ್ರಿಯಾ ಅರ್ಥ ಮಾಡಿಸ್ತಾರೆ. ಇದರ ನಡುವೆ ಮೀನಾ ಅಮ್ಮು ಕೂಡ ಒಂದು ಮಾತನ್ನ ಹೇಳ್ತಾರೆ ಅತ್ತೆ ಮುಂದೆ. ಅತ್ತೆ, ಒಂದು ಮರು ಮಾಂಗಲ್ಯ ಶಾಸ್ತ್ರವಾಗ್ಲಿ, ತದನಂತರ ಖಂಡಿತವಾಗ್ಲೂ ಒಂದು ತೀರ್ಮಾನ ಆಗಬೇಕಾಗಿದೆ ಅಂತ ಆ ಒಂದು ಮಾತು ಪ್ರಿಯಾಗೆ ಎಚ್ಚರಿಸುತ್ತೆ. ಖಂಡಿತ ಇವರು ಸತ್ಯ ಹೇಳ್ತಾರೆ ಅಂತ ಹೇಳಿ ತಾನೂ ಕೂಡ ಈ ಶಾಸ್ತ್ರ ಮುಗಿತಿದ್ದಾಗೆ ತವರ ಮನೆಗೆ ಹೋಗ್ಬಿಡ್ಬೇಕು ಅಂತ ಹೇಳಿ ಸಂಕಟ ಪಡ್ತಿದ್ದಾರೆ. ಎಲ್ಲ ಹೆಣ್ಮಕ್ಳು ಕೂಡ ಮರುಮಾಂಗಲ್ಯ ಶಾಸ್ತ್ರ ಆದ್ಮೇಲೆ ತನ್ನ ಬದುಕು ಬಂಗಾರವಾಗಿರುತ್ತೆ ಅಂತ ಹೇಳಿ ಕನಸು ಕಾಣ್ತಾ ಇದ್ರೆ, ನಾನು ಮರುಮಾಂಗಲ್ಯ ಶಾಸ್ತ್ರ ಆದ 5 ನಿಮಿಷಕ್ಕೆ ನನ್ನ ಬದುಕಿ ಚಿತ್ರವಾಗ್ಬಿಡತ್ತೆ ಅನ್ನೋ ಸಂಕಟ ಪಡ್ತಾ ಇದ್ದೀನಿ ಅಂತ ಪ್ರಿಯಾ ಭಾವಿಸ್ತಾರೆ. ಕೊನೆಗೂ ಕೂಡ ಇಲ್ಲಿ ಮರು ಮಾಂಗಲ್ಯ ಶಾಸ್ತ್ರ ಏನು ಅಚ್ಚುಕಟ್ಟಾಗಿ ನಡೆಯುತ್ತೆ. ಮಾಧವ್ ಅವರು ಚಿನ್ನದ ತಾಳಿಯನ್ನ ಪ್ರಿಯಾಗೆನೋ ಹಾಕ್ತಾರೆ. ಆದ್ರೆ ಅದಾದ ನಂತರ ನಿಜವಾದ ಟ್ವಿಸ್ಟ್ ಇರುವುದು. ಇಲ್ಲಿ ಮಾವ ಪೂಜೆ ಎಲ್ಲ ಆಯಿತು, ಪ್ರಸಾದ ಎಲ್ಲರೂ ಕೂಡ ಊಟ ಕೂಡ ಮಾಡಾಯಿತು, ಫಂಕ್ಷನ್ಸ್ ತುಂಬ ಚೆನ್ನಾಗಾಯಿತು ಅಂತ ಹೇಳಿ ಅಂಗಡಿಗೆ ಹೋಗ್ತೀನಿ, ಅಂಗಡಿಲಿ ವ್ಯಾಪಾರ ಆಗಬೇಕಾಗಿದೆ, ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಇವತ್ತಿನ ದಿನಾನೇ ಕಳೆದು ಹೋಗುತ್ತೆ, ಯಾಕೆ ಮನೇಲಿ ಇರಬೇಕು, ಹೇಗೂ ಫಂಕ್ಷನ್ ಮುಗೀತಲ್ವಾ, ಅಂಗಡಿಗೆ ಹೋಗ್ತೀನಿ ಅಂತ ಹೇಳಿ ಹೊರಟು ನಿಂತಾಗ ಇಲ್ಲಿ ಮೀನಾ ಮತ್ತು ಅಮ್ಮು ಇಬ್ಬರು ಕೂಡ ಮಾವನನ್ನು ತಡಿತಾರೆ. ಎಲ್ಲಿಗೆ ಹೋಗ್ತಿದ್ದೀರಾ ನೀವು, 5 ನಿಮಿಷ ಇಲ್ಲೇ ಇರಬೇಕು ಅಂತ ಹೇಳಿ. ಪ್ರಿಯಾ ಮತ್ತು ಅವರ ತಂದೆ ತಾಯಿ ಗೊತ್ತಾಗುತ್ತೆ, ಖಂಡಿತ ಈ ಹುಡುಗಿ ಸತ್ಯ ಹೇಳಲಿಕ್ಕೆ ಮುಂದಾಗ್ತದಾಳೆ ಅಂತ. ಇಲ್ಲಿ ಪ್ರಿಯಾಳನ್ನ ಕೂಡ ಕರೀತಾಳೆ ಮಾವನ ಮುಂದೆ. ಇಲ್ಲಿ ಮೀನಾ ಕರೆದ್ಬಿಟ್ಟು, ಇಲ್ಲಿ ಮಾವ ಇದನ್ನ ತಗೊಳ್ಳಿ, ಅಕ್ಕಂಗೆ ಕೊಡಿ ಅಂತ ಹೇಳಿ ಮೀನಾ ಹೇಳ್ತಾರೆ. ಚಿನ್ನದ ಮೂಗುತಿಯನ್ನ ಗಿಫ್ಟ್ ಆಗಿ ತಗೊಂಡು ಬಂದಿರ್ತಾಳೆ ಮೀನಾ. ಅದನ್ನ ನೋಡ್ದಂತ ವೀಣಾ ಪ್ರಿಯಾ ಎಲ್ರಿಗೂ ಕೂಡ ನಿಜಕ್ಕೂ ಅಚ್ಚರಿ ಆಗತ್ತೆ. ಖಂಡಿತ ಈಕೆ ನನ್ನ ಬದುಕನ್ನ
ಚಿತ್ರ ಮಾಡೋದಕ್ಕೆ ಬದಲಾಗಿ ನನ್ನ ಬದುಕನ್ನು ಬಂಗಾರ ಮಾಡಿಬಿಟ್ಲು ಅಂತ ಹೇಳಿ ಫೈನಲಿ ಪ್ರೀತಿಯಿಂದ ಗಿಫ್ಟನ್ನು ಕೊಟ್ಟಂತ ಮೀನಾನನ್ನು ನೋಡಿದೆ ನಿಜಕ್ಕೂ ಅಪ್ಕೋತಾಳೆ ಪ್ರಿಯಾ ಅಮ್ಮು ಮತ್ತು ಮೀನಾರನ್ನ. ತದನಂತರ ಇಲ್ಲಿ ವೀಣಾ ಅವರು ಕೂಡ ಬಂದಿದ್ದೆ, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗೋದಿಲ್ಲ ಅನ್ನೋದನ್ನು ಮನದಲ್ಲೇ ಕಣ್ಗಳಲ್ಲೇ ಹೇಳ್ತಿದ್ದಾರೆ. ಇನ್ನು ಮುಂದೆ ನಿಮಗೆ ತವರ ಮನೆ ಇಲ್ಲ, ಅಮ್ಮ ಇಲ್ಲ ಅಂತ ಅನ್ಕೋಬೇಡಿ, ನನ್ನ ಮನೆಯೇ ನಿಮಗೆ ತವರ ಮನೆ, ನಾನೇ ನಿಮ್ಮ ತಾಯಿ ಅಂತ ಹೇಳಿದ್ದೆ. ನಿಜಕ್ಕೂ ಮನಪೂರ್ವಕವಾಗಿ ಆಕೆಯ ಜೊತೆ ಮಾತನಾಡ್ತಾರೆ, ಅವರ ಜೊತೆ ಮಾತನಾಡ್ತಾರೆ ವೀಣಾ. ಇಷ್ಟು ದಿನ ಇದ್ದಂಥ ವೀಣಾ, ಇಷ್ಟು ದಿನ ಇದ್ದಂಥ ಪ್ರಿಯಾನೇ ಬೇರೆ, ಇವತ್ತು ಕಣ್ಣು ಕಾಣಿಸಿದ್ದ ಪ್ರಿಯಾ ವೀಣಾನೇ ಬೇರೆ. ಹಾಗಿದ್ರೆ ಇದು ಶಾಶ್ವತವಾಗಿರತ್ತಾ ಅಥವಾ ಬಟ್ ಆ ಒಂದು ಕ್ಷಣದಲ್ಲಿ ತಾವು ಬಚಾವಾದ್ವಿ ಅನ್ನೋ ಖುಷಿಯಲ್ಲಿ ಆ ರೀತಿ ನಡ್ಕೊಂಡ್ರೆ ಅನ್ನೋದು ಮುಂದೆ ತಿಳಿಬೇಕಾಗಿದೆ. ಒಟ್ಟಿನಲ್ಲಿ ಈಗ ಮೂವರು ಸೊಸೆಯಂದ್ರು ಕೂಡ ಒಂದಾಗಿದ್ದಾರೆ. ಇಲ್ಲಿ ಪ್ರಿಯಾ ಕೂಡ ಅವರಿಬ್ಬರಿಗೆ ಥ್ಯಾಂಕ್ಸ್ ಹೇಳ್ತಾರೆ. ನಿಜಕ್ಕೂ ಇವತ್ತು ನೀವು ನನ್ನ ಬದುಕನ್ನು ಉಳಿಸ್ಬಿಟ್ರಿ, ನನ್ನ ಬದುಕಿ ಮುಗ್ದೋಯ್ತು ಅಂತ ಅನ್ಕೊಂಡಿದ್ದೆ, ಆದರೆ ನಿಮಗೆ ಎಷ್ಟು ಧನ್ಯವಾದ ಕೂಡ ತಿಳಿಸಿದ್ರು ಸಾಕಾಗೋದಿಲ್ಲ ಅಂತ. ನೀವು ಕೂಡ ನಮ್ಮ ಅಕ್ಕನ ತಾರಾನೇ ಅಲ್ವಾ ಅಂತ ಹೇಳಿ ಅವರಿಬ್ರು ಹೇಳ್ತಾರೆ. ಫೈನಲಿ ಅವ್ರು 3 ಜನ ಒಂದಾಗ್ತಾರೆ. ಮನೆಯಲ್ಲಿ ನಡಿಬೇಕಾದ ಮರುಮಾಂಗಲ್ಯ ಶಾಸ್ತ್ರ ಅಚ್ಚುಕಟ್ಟಾಗಿ ನಡೆಯುತ್ತೆ, ಯಾವುದೇ ರೀತಿಯ ಸುಂಟ್ರುಗಾಡಿ ಸುನಾಮಿ ಕೂಡ ಹೇಳುವುದಿಲ್ಲ. ಇದರ ನಡುವೆ ತಮ್ಮ ತಂದೆಯ ವೆಡ್ಡಿಂಗ್ ಆನಿವರ್ಸರಿ ಇದೆ, ಅದನ್ನೇ ನಾವು ಮರೆತು ಕೂತಿದ್ದೀವಿ ಅಂತ ಹೇಳಿ ಮಕ್ಕಳು ಎಲ್ಲರೂ ಕೂಡ ಮಾತಾಡ್ಕೋತಾರೆ. ಜೊತೆಗೆ ಹೇಗಾದರೂ ಮಾಡಿ ಅಪ್ಪ ಅಮ್ಮಂಗೆ ಸರ್ಪ್ರೈಸ್ ಕೊಡಬೇಕು, ಅವರ ವೆಡ್ಡಿಂಗ್ ಆನಿವರ್ಸರಿಯನ್ನು ಆಚರಿಸಬೇಕು ಅಂತ ಹೇಳಿ ಮಕ್ಕಳು ಎಲ್ಲರೂ ಕೂಡ ಪ್ಲಾನ್ ಮಾಡ್ಕೋತಾರೆ. ಬಟ್ ಯಾವುದೇ ರೀತಿಯಲ್ಲೂ ನಂದ ಮತ್ತು ಗಿರೀಶ್ ಅವ್ರಿಗೆ ಒಂದು ರೀತಿಯ ಸುಳಿವನ್ನು ಕೂಡ ಬಿಟ್ಕೊಡೋದಿಲ್ಲ. ಫೈನಲಿ ಇಲ್ಲಿ ಅಮ್ಮು, ಮೇನಾ, ಪ್ರಿಯಾ ಎಲ್ಲರೂ ಕೂಡ ಕೈ ಜೋಡಿಸ್ತಾರೆ. ಎಲ್ಲರೂ ಕೂಡ ವೆಡ್ಡಿಂಗ್ ಆನಿವರ್ಸರಿ ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಏನೇನೆಲ್ಲ ಮಾಡಬೇಕು ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೋತಿದ್ದಾರೆ. ಮತ್ತೊಮ್ಮೆ ವೆಡ್ಡಿಂಗ್ ಆನಿವರ್ಸರಿಯನ್ನು ಕೇಕ್ ಕಟ್ ಮಾಡೋದ್ರ ಮುಖಾಂತರ ಆಚರಿಸೋ ಬದಲಾಗಿ ಇಲ್ಲಿ ನಂದ ಮತ್ತು ಗಿರೀಶ್ ಅವರ ಮದುವೆಯನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಮಕ್ಕಳು ಎಲ್ಲರೂ ಕೂಡ ಮಾತನಾಡ್ಕೋತಾರೆ. ಅದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೋತಿದ್ದಾರೆ. ಇದರ ನಡುವೆ ಅಮ್ಮು ಮತ್ತು ವಲ್ಲಭ ಮಗದಷ್ಟು ಹತ್ತಿರವಾಗ್ತಿದ್ದಾರೆ. ಎಂದೂ ಕೂಡ ಅಮ್ಮು ನನ್ನ ಬದುಕಲ್ಲಿ ಇಂಥ ಒಂದು ಪ್ರಾಮುಖ್ಯತೆ ಗಳಿಸ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ, ಆದರೆ ಇವತ್ತು ಅಮ್ಮು ಆ ಜಾಗವನ್ನ ತುಂಬಿದಾಳೆ. ನಿಜಕ್ಕೂ ಇದು ಭ್ರಮೆನಾ ನಿಜಾನ ಗೊತ್ತಾಗ್ತಿಲ್ಲ ಅಂತ ವಲ್ಲಭ ಅಮ್ಮು ಹತ್ರ ಹೇಳ್ತಿದ್ದಾರೆ. ಜೊತೆಗೆ ಅಮ್ಮನ ಪ್ರಶ್ನೆಯನ್ನ ಕೂಡ ಮಾಡ್ತಾರೆ. ಮೊದಲೆಲ್ಲ ನೀನು ಕಾಡ್ ಪಾಪ ಹಾಗೆ ಹೀಗೆ ಅಂತ ನನ್ನನ್ನು ಬೈತಾನೆ ಇದ್ದ, ಆದ್ರೆ ಇತ್ತೀಚೆಗೆ ಯಾಕೆ ಈ ರೀತಿ ಬದಲಾಗಿದ್ಯಾ ಅಂತ. ಬಟ್ ಪ್ರೀತಿ ಆಗಿದೆ ಅಮ್ಮುಗೆ, ವಲ್ಲಭಂಗೂ ಪ್ರೀತಿ ಆಗಿದೆ, ಬಟ್ ಹೇಳ್ಕೋತಾ ಇಲ್ಲ ಅಷ್ಟೇ. ತದನಂತರ ಇಲ್ಲಿ ಗಿರೀಶ್ ಅವರು ನಾನು ಹೊರಗಡೆ ಹೋಗಿ ಬರ್ತೀನಿ, ಅಂಗಡಿಗೆ ಹೋಗಿ ಅಂತ ಹೇಳಿದಾಗ ಎಲ್ಲಿ ಹೋಗ್ತಿದ್ರ ಅರಿಶಿಣದ ಮೈ, ಎಲ್ಲೂ ಹೋಗಬಾರ್ದು ನೀವು ಅಂದಾಗ ಏನು ಅರಿಶಿಣದ ಮೈ ಅಂತ ಗಿರೀಶ್ ಅವರು ಹೇಳ್ತಾರೆ. ಹೌದಲ್ವಾ, ಅರಿಶಿಣನೇ ಹಚ್ಚಿಲ್ಲ, ಅರಿಶಿಣದ ಮೈ ಹೇಗಾಗತ್ತೆ ಅಂತ ಹೇಳಿದ್ದೆ. ಇಲ್ಲಿ ಮೀನಾ, ಅಮ್ಮು, ಪ್ರಿಯಾ ಮೂವರು ಕೂಡ ಸೇರ್ಕೊಂಡಿದ್ದೆ ಇಲ್ಲಿ ಅತ್ತಿಗೆ ಅರಿಶಿಣವನ್ನ ಹಚ್ತಾರೆ. ಕೊನೆಗೂ ವೆಡ್ಡಿಂಗ್ ಆನಿವರ್ಸರಿ ಡೇ ದಿನ ಅವರ ಮಗದೊಮ್ಮೆ ಅವರು ಮದುವೆ ಆಗ್ತಿದ್ದಾರೆ. ಇಲ್ಲಿ ಮಕ್ಕಳೆಲ್ಲರೂ ಕೂಡ ಅವರ ಮದುವೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಇದರ ನಡುವೆ ಇಲ್ಲಿ ಪ್ರಿಯಾ ಮುಚ್ಚಿಟ್ಟಿರ್ತಕ್ಕಂಥ 1,20,000 ವಿಶ್ವ ಏನಾದ್ರೂ ವೆಡ್ಡಿಂಗ್ ಆನಿವರ್ಸರಿ ದಿನ ಬಟಾಬೈಲ್ ಆಗ್ಬಿಡತ್ತಾ. ಬಟಾಬೈಲಾದ್ರೆ ಖಂಡಿತವಾಗ್ಲು ಇಲ್ಲಿ ಮಾಧವನನ್ನ ಕ್ಷಮಿಸ್ತಾರೆ ನಂದವರು, ಖಂಡಿತ ಪ್ರಿಯಾಳನ್ನ ಕ್ಷಮಿಸ್ತಾರೆ ಖಂಡಿತ ಅಲ್ಲ. ಹಾಗಿದ್ರೆ ಏನಾಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.